ದುಡ್ಡಿದ್ರೆ ದುನಿಯಾನೇ ಕೊಂಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ನಾವು ನೀವು ಎಷ್ಟೇ ದುಡ್ಡು ಕೊಟ್ರು ಈ 8 ಜಾಗಗಳಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳ್ತಾ ಇದ್ದೀರಾ? ಈ ಸ್ಥಳಗಳು ನಿಗೂಢವಾಗಿ ಒಂದಷ್ಟು ಮುಚ್ಚೋಗಿದೆ. ಇನ್ನು ಕೆಲವೊಂದು ಗೌರ್ಮೆಂಟ್ ಇಂದ ಪ್ರೊಟೆಕ್ಟ್ ಆಗಿದೆ. ಇನ್ನೂ ಕೆಲವು ಜಾಗಗಳು ಇವುಗಳ ಅಪಾಯಕಾರಿ ಸ್ವಭಾವದಿಂದ ಹೈಡ್ ಮಾಡಲಾಗಿದೆ. ಹಾಗಿದ್ರೆ ಆ 8 ಸ್ಥಳಗಳು ಯಾವುದು ತಿಳಿಸ್ಕೊಡ್ತೀನಿ ಇವತ್ತಿನ ನನ್ನ ವ್ಲಾಗ್ ಅಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ಮೊದಲನೇ ಜಾಗ ನಾರ್ತ್ ಸೆಂಟಿನಲ್ ಐಲ್ಯಾಂಡ್, ಇಂಡಿಯಾ. ಇದು ಸೆಂಟಿನೆಲಿಸ್ ಬುಡಕಟ್ಟು ಜನಾಂಗದ ನೆಲೆಯಾಗಿದೆ. ಇವರು ಪ್ರಪಂಚದ ಕೊನೆಯ ಸಂಪರ್ಕವಿಲ್ಲದ ಜನರಲ್ಲಿ ಒಬ್ರು. ಹಾಗಾಗಿ ಈ ಜನಾಂಗವನ್ನ ರಕ್ಷಿಸೋಕೆ ಯಾವುದೇ ರೀತಿಯ ಅತಿಕ್ರಮಣವನ್ನ ಇಲ್ಲಿ ಅಲೋ ಮಾಡಲ್ಲ. ಎರಡನೇ ಜಾಗ ಏರಿಯಾ 51 USA. ಏರಿಯಾ 51 USA is the top secret air force facility of USA. ಇದು ಕ್ಲಾಸಿಫೈಡ್ ಮಿಲಿಟರಿ ಪ್ರಾಜೆಕ್ಟ್ಸ್ ಅಂದ್ರೆ ವರ್ಗೀಕೃತ ಮಿಲಿಟರಿ ಯೋಜನೆಗಳು ಮತ್ತು ಪ್ರಾಯಶಃ ಅನ್ಯಲೋಕದ ಸಂಶೋಧನೆಗಳನ್ನ ಆಯೋಜಿಸಲಾಗುತ್ತದೆ ಅಂತ ಒಂದು ಮಾತಿದೆ. ಇಲ್ಲಿ ಇಂಟೆನ್ಸ್ ಸೀಕ್ರೆಸಿ ಮೇಂಟೈನ್ ಆಗಿರೋದ್ರಿಂದ ಈ ಸ್ಥಳಕ್ಕೆ ಹೋಗೋದನ್ನ ಸ್ಟ್ರಿಕ್ಟ್ ಆಗಿ ನಿಷೇಧಿಸಿದ್ದಾರೆ. ಮೂರನೇದಾಗಿ ಸ್ವಾಲ್ಬಾರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್, ನಾರ್ವೆ. ಇದು ವೈವಿಧ್ಯಮಯ ಸಸ್ಯ ಬೀಜಗಳನ್ನ ಸಂರಕ್ಷಿಸಲು ಡಿಸೈನ್ ಮಾಡಿರೋ ಸೆಕ್ಯೂರ್ ಫೆಸಿಲಿಟಿ. ಗ್ಲೋಬಲ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಬೇಕಾಗಿರುವಂತ ಸೀಡ್ಸ್ಗಳನ್ನ ಇಲ್ಲಿ ಸ್ಟೋರ್ ಮಾಡೋದ್ರಿಂದ ಈ ಜಾಗಕ್ಕೆ ಕೇವಲ ಅಪ್ರೂವಲ್ ಪಡೆದಿರುವಂತಹ ರಿಸರ್ಚರ್ಸ್ ಹಾಗೂ ಕೇರ್ ಟೇಕರ್ಸ್ಗೆ ಮಾತ್ರ ಅಲೋ ಮಾಡಲಾಗುತ್ತೆ. ಮುಂದಿನ ಜಾಗ ಲಾಸೋ ಕೇವ್ಸ್, ಫ್ರಾನ್ಸ್. ಇದು 17,000 ವರ್ಷಗಳ ಹಿಂದಿನ ಶಿಲಾಯುಗದ ಗುಹೆಯ ಪೇಂಟಿಂಗ್ಸ್ ಅನ್ನ ಹೊಂದಿದೆ. ಕೇವಲ ಒಂದಷ್ಟು ಸೈಂಟಿಸ್ಟ್ಗಳಿಗೆ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ, ಅದು ಕೂಡ ಜಸ್ಟ್ ಫಾರ್ ಕನ್ಸರ್ವೇಷನ್ ಪರ್ಪಸ್. ನೆಕ್ಸ್ಟ್ ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ವರ್ಲ್ಡ್ಸ್ ಮೋಸ್ಟ್ ಡೆಡ್ಲಿಯಸ್ಟ್ ಸ್ನೇಕ್ಸ್ಗಳಲ್ಲಿ ಒಂದಾಗಿರುವಂತಹ ಗೋಲ್ಡನ್ ಲ್ಯಾನ್ಸ್ ಹೆಡ್ ಪಿಟ್ ವೈಪರ್ಗಳಿಗೆ ಮನೆಯಾಗಿದೆ ಈ ಐಲ್ಯಾಂಡ್. ಈ ಜಾಗದಲ್ಲಿ ಇಂತಹ ವಿಷಕಾರಿ ಹಾವುಗಳ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಇರೋದ್ರಿಂದ ಬ್ರೆಜಿಲ್ ಸರ್ಕಾರ ಇಲ್ಲಿಗೆ ನಾಗರಿಕರ ಪ್ರವೇಶವನ್ನ ನಿಷೇಧ ಮಾಡಿದೆ. ಪೋವೆಗ್ಲಿಯಾ ಐಲ್ಯಾಂಡ್, ಇಟಲಿ. ಇದು ಒಂದು ಟೈಮ್ನಲ್ಲಿ ಕ್ವಾರಂಟೈನ್ ಸ್ಟೇಷನ್ ಹಾಗೂ ಮಾನಸಿಕ ಆಶ್ರಯ ತಾಣವಾಗಿತ್ತು. ಆದ್ರೆ ಈಗ ಇಲ್ಲಿನ ಕೊಳೆತ ಬಿಲ್ಡಿಂಗ್ಸ್ ಇಂದ ಹಾಗೂ ಹಾಂಟೆಡ್ ರೆಪ್ಯುಟೇಷನ್ ಇಂದ ಈ ಜಾಗಕ್ಕೆ ಯಾರನ್ನು ಕೂಡ ಅಲೋ ಮಾಡ್ತಿಲ್ಲ. ಮುಂದಿನ ಜಾಗ ಸರ್ಚಿ ಐಲ್ಯಾಂಡ್, ಐಸ್ಲ್ಯಾಂಡ್. 1963ರಲ್ಲಿ ಆದಂತಹ ವಾಲ್ಕ್ಯಾನಿಕ್ ಎರಪ್ಷನ್ ಇಂದ ಫಾರ್ಮ್ ಆದ ಈ ಐಲ್ಯಾಂಡ್ ಅನ್ನ ಎಕಾಲಜಿಕಲ್ ಸಕ್ಸೆಷನ್ ಅಂದ್ರೆ ಪರಿಸರ ಅನುಕ್ರಮದ ಸ್ಟಡಿಯನ್ನ ಮಾಡೋದಕ್ಕೆ ಒಂದು ಪ್ರಾಚೀನ ನೈಸರ್ಗಿಕ ಲ್ಯಾಬೊರೇಟರಿ ಆಗಿ ಬಳಸಲಾಗ್ತಿದೆ. ಇದರ ಅನ್ಟಚ್ಡ್ ಎನ್ವೈರ್ಮೆಂಟ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ ಒಂದಷ್ಟು ಸೈಂಟಿಸ್ಟ್ಗಳಿಗೆ ಮಾತ್ರ ಇಲ್ಲಿಗೆ ಪ್ರವೇಶ ನೀಡಲಾಗ್ತಿದೆ. ಬೊಹಿಮಿಯನ್ ಗ್ರೂವ್, USA. ಇದು ಬೊಹಿಮಿಯನ್ ಕ್ಲಬ್ ಒಡೆತನದ ಖಾಸಗಿ ಶಿಬಿರವಾಗಿ ಸರ್ವ್ ಮಾಡ್ತಿದೆ. ಪ್ರತಿ ಬೇಸಿಗೆಯಲ್ಲಿ ಗಣ್ಯ ವ್ಯಕ್ತಿಗಳಿಗೆ 2 ವೀಕ್ ರಿಟ್ರೀಟ್ ಅನ್ನ ಇಲ್ಲಿ ಹೋಸ್ಟ್ ಮಾಡಲಾಗುತ್ತೆ. ಬಹಳಷ್ಟು ಪಿತೂರಿಗಳಿಗೆ ಹೆಸರುವಾಸಿಯಾಗಿರುವಂತ ಈ ಜಾಗದ ಗೌಪ್ಯತೆಯನ್ನ ಕಾಪಾಡೋದಕ್ಕೋಸ್ಕರ ಕ್ಲಬ್ ಮೆಂಬರ್ಸ್ಗೆ ಮಾತ್ರ ಎಂಟ್ರಿ ನೀಡಲಾಗುತ್ತೆ. ಕಾಮನ್ ಪೀಪಲ್ಗೆ ಇಲ್ಲಿ ಎಂಟ್ರಿ ಇಲ್ಲ. ನೋಡಿದ್ರಲ್ಲ, ಇದಿಷ್ಟು 8 ಜಾಗಗಳು ನಾವೆಷ್ಟೇ ದುಡ್ಡು ಕೊಟ್ಟರು ಹೋಗಕ್ಕಾಗದೇ ಇರುವಂತ ಜಾಗಗಳು. ಹೋಪ್ ಈ ಒಂದು ವಿಷಯ ನಿಮಗೆ ಹೊಸದಾಗಿತ್ತು ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನೆಕ್ಸ್ಟ್ ವಿಡಿಯೋವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬೈ.